ಪ್ರಿಯ ವೀಕ್ಷಕರೇ ನಮಸ್ಕಾರ. 2026 ಮೇ 1ನೇ ತಾರೀಕು ವಿಶೇಷವಾಗಿರೋ ಬುದ್ಧ ಪೌರ್ಣಿಮೆ ಸಂಭವಿಸುತ್ತೆ. ಅಫ್ಕೋರ್ಸ್ ಬುದ್ಧ ಪೌರ್ಣಿಮೆ ಯಾವಾಗಲೂ ವಿಶೇಷನೇ, ಬಟ್ ಈ ಬಾರಿ ಒಂದು ಸ್ವಲ್ಪ ಹೆಚ್ಚಿನ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬುದ್ಧ ಮಹಾವಿಷ್ಣುವಿನ 9ನೇ ಅವತಾರ. ಈ ಬುದ್ಧ ಪೌರ್ಣಿಮೆ ಬಹಳ ವಿಶೇಷವಾಗಿರುವಂಥ ಬುದ್ಧ ಪೌರ್ಣಿಮೆ. ವಿಶೇಷ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಬಾರಿ ಬುದ್ಧ ಪೌರ್ಣಿಮೆ ದಿನ ಸೂರ್ಯೋದಯಕ್ಕೆ ಒಂದು ಕುಂಡ್ಲಿ ಹಾಕಿದಾಗ ವಿಶೇಷ ಗ್ರಹಸ್ಥಿತಿಗಳಿಂದ ಸಿದ್ಧಿ ಯೋಗ ಅನ್ನೋ ಅದ್ಭುತ ಯೋಗ ಉಂಟಾಗುತ್ತೆ. ಭಾಗ್ಯ ಯೋಗ ಅಂತಾನೂ ಒಂದು ಯೋಗ ಉಂಟಾಗುತ್ತೆ. ಯಾವಾಗಲೂ ಸಿದ್ಧಿ ಯೋಗ ಹಾಗೂ ಭಾಗ್ಯ ಯೋಗ ಒಟ್ಟಿಗೆ ಬರೋದಿಲ್ಲ, ಸಾಧಾರಣವಾಗಿ ಬೇರೆ ಬೇರೆ ಬರುತ್ತೆ. ಬಟ್ ಈ ಬಾರಿ ಒಟ್ಟಿಗೆ ಬಂದಿದೆ. ಸೂರ್ಯೋದಯಕ್ಕೆ ಕುಂಡ್ಲಿ ಹಾಕಿದಾಗ ಆ ಸಮಯಕ್ಕೆ ಬುದ್ಧ ಪೌರ್ಣಿಮೆ ದಿವಸಕ್ಕೆ ಮುಖ್ಯ ಗ್ರಹ ಸ್ಥಿತಿಗಳು ಹೀಗಿರುತ್ತೆ. ಮೇಷಲಗ್ನ, ಲಗ್ನಾಧಿಪತಿ ಕುಜ ಮೀನರಾಶಿಯಲ್ಲಿ, ಅಂದರೆ ಗುರುವಿನ ಮನೆಯಲ್ಲಿ. ಇಲ್ಲಿ ಯಾವುದು ಮುಖ್ಯ ಗ್ರಹಗಳಿದೆ ಅದ್ರ ಬಗ್ಗೆ ಹೇಳ್ತೀನಿ. ಲಗ್ನದಲ್ಲಿ ಪಂಚಮಾಧಿಪತಿ ರವಿ, ಅಂದರೆ ಪೂರ್ವ ಪುಣ್ಯಸ್ಥಾನಾಧಿಪತಿ, ಹಾಗೂ ಬುಧ. ಇದು ಬುಧ ಆದಿತ್ಯ ಯೋಗ ಅಂತ ಉಂಟಾಗುತ್ತೆ. ಸಪ್ತಮದಲ್ಲಿ ಶುಕ್ರನ ತುಲಾ ರಾಶಿಯಲ್ಲಿ, ಪೂರ್ಣಚಂದ್ರ ಸ್ವಾತಿ ಮಹಾನಕ್ಷತ್ರದಲ್ಲಿ. ದ್ವಿತೀಯದಲ್ಲಿ ಅಂದರೆ ವೃಷಭದಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿ, ಚಂದ್ರನ ನಕ್ಷತ್ರ ರೋಹಿಣಿಯಲ್ಲಿ. ಹಾಗೆಯೇ ಭಾಗ್ಯಸ್ಥಾನಾಧಿಪತಿ ಗುರು ಮಿಥುನದಿಂದ ಚಂದ್ರನ ಮೇಲೆ ದೃಷ್ಟಿ. ಇದು ವಿಶೇಷ ಗ್ರಹಸ್ಥಿತಿ. ಹಾಗೆಯೇ ಇಂಥ ಯೋಗ ಇದ್ದಾಗ ಈ ದಿನ ಸಿದ್ಧಿ ಯೋಗ ಅಂತ ಉಂಟಾಗುತ್ತೆ. ಅಕ್ಷಯ ತೃತೀಯ ದಿನ ಯಾರು ನಾನು ಹೇಳಿದ ಪರಿಹಾರಗಳನ್ನು ಮಾಡೋಕ್ಕಾಗಿರಲಿಲ್ವೋ, ಈ ದಿನ ಅಂದರೆ ಮೇ 1ನೇ ತಾರೀಕು ಶುಭ ಶುಕ್ರವಾರ ಮಾಡಿದರೆ ಅಷ್ಟೇ ಶುಭ ಫಲ ಪ್ರಾಪ್ತಿ. ಇದನ್ನು ನಾನು ಅಕ್ಷಯ ತೃತೀಯ ಸಂಚಿಕೆಯಲ್ಲೂ ಕೂಡ ನಾನು ತಿಳಿಸಿದ್ದೀನಿ. ಹಾಗೆಯೇ ಕಾರ್ಯಸಿದ್ಧಿಗೆ, ರೋಗ ನಿವಾರಣೆಗೆ, ಮನಃಶಾಂತಿಗೆ, ಕಿತ್ತಾಟಗಳು ಕಮ್ಮಿ ಆಗುವುದಕ್ಕೆ, ಇಷ್ಟಾರ್ಥಗಳು ಸಿದ್ಧಿ ಆಗುವುದಕ್ಕೆ, ಸ್ವಲ್ಪ ಮಟ್ಟಿಗೆ ಸ್ವಗೃಹ ಪ್ರಾಪ್ತಿ ಆಗೋದಕ್ಕೆ ಬುದ್ಧ ಪೌರ್ಣಿಮೆ ದಿನ ಬಹಳ ಶ್ರೇಷ್ಠವಾದ ದಿನ. ಬುದ್ಧ ಪೌರ್ಣಿಮೆ ದಿನ ಅಂದರೆ 2026 ಮೇ 1ನೇ ತಾರೀಕು ಶುಭ ಶುಕ್ರವಾರ. ಈಗ ನಾನು ಹೇಳೋ ಪರಿಹಾರ ಮಾಡಿಕೊಂಡ್ರೆ ಕೆಲವೇ ತಿಂಗಳುಗಳಲ್ಲಿ ತಕ್ಕ ಮಟ್ಟಿಗೆ ಅಂದ್ಕೊಂಡಿದ್ದ ಕಾರ್ಯಸಿದ್ಧಿ ಕೂಡ ಉಂಟಾಗುತ್ತೆ. ನಿಮ್ಮ ಇಷ್ಟಾರ್ಥಗಳು ತಕ್ಕ ಮಟ್ಟಿಗೆ ಈಡೇರುತ್ತೆ, ಕಷ್ಟಗಳು ಕಡಿಮೆ ಆಗುತ್ತೆ. ಈ ದಿನ ಇದು ಗಮನ ಇಟ್ಟು ಕೇಳಿಸ್ಕೊಳ್ಳಿ ವೀಕ್ಷಕರೇ. ಮುಂಜಾನೆ ಸ್ನಾನ ಮಾಡಿಕೊಂಡು ನಾನು ಹೇಳೋ ಕೆಲವು ಪದಾರ್ಥಗಳನ್ನು ಶ್ರೀ ಮಹಾವಿಷ್ಣುವಿನ ಯಾವುದೇ ರೂಪದ ದೇಗುಲಕ್ಕೆ ಅರ್ಪಿಸಿ. ಸ್ವಲ್ಪ ಹಳದಿ ವಸ್ತ್ರ, ಕಟ್ಟಿರೋ ತುಳಸಿ ಹಾರ, 7 ಬಾಳೆಹಣ್ಣು, ಕಮಲದ ಹೂವು ಸಿಕ್ಕಿದರೆ 3 ಅಥವಾ 7 ಹೂಗಳು, ಸ್ವಲ್ಪ ಹಳದಿ ಹಾಗೂ ಕೆಂಪು ಹೂಗಳು, 16 ವೀಳ್ಯದೆಲೆ, ಹಾಗೂ ಸ್ವಲ್ಪ ಅಡಿಕೆ, ಹಾಗೂ ಸ್ವಲ್ಪ ಜೇನುತುಪ್ಪ. ಗ್ರಂಥಗಳ ಪ್ರಕಾರ ಜೇನುತುಪ್ಪ ಶ್ರೀ ಮಹಾವಿಷ್ಣುವಿಗೆ ಭಾಳ ಪ್ರಿಯಕರವಾಗಿರುವಂಥದ್ದು ಆಹಾರ. ಆದರೆ ತೊಂದರೆ ಇಲ್ಲ ಅಂದರೆ, ಅಥವಾ ಭಾಳ ರಶ್ ಇಲ್ಲ ಅಂದರೆ ಅರ್ಚನೆ ಮಾಡಿಸ್ಕೊಳ್ಳಿ. ಅರ್ಚನೆ ಮಾಡಿಸ್ಕೊಳ್ಳೋಕ್ಕಾಗಲಿಲ್ಲ ತೊಂದರೆ ಇಲ್ಲ. ಅಲ್ಲೇ ಒಂದು 10 ನಿಮಿಷ ಕೂತ್ಕೊಂಡು ಅಷ್ಟಾಕ್ಷರ ಮಂತ್ರ ಓಂ ನಮೋ ನಾರಾಯಣಾಯ ಮಂತ್ರ ಹೇಳಿಬಿಟ್ಟು ಆಮೇಲೆ ನೀವು ಮನೆಗೆ ತೆರಳಬಹುದು. ಯಾವಾಗಲೂ ಯಾವುದೇ ವಿಷ್ಣುಗೆ ಸಂಬಂಧಪಟ್ಟಿದ್ದು ನಾವು ಅಭ್ಯಾಸಗಳು ಮಾಡಿಕೊಂಡಾಗ ಅಥವಾ ಅನುಷ್ಠಾನಗಳು ಮಾಡಿದಾಗ ಅಸ್ತಮನೆ ಸ್ವಯಂ ವಿಷ್ಣು ಅಂತ ಹೇಳ್ತಾರೆ. ಸಂಜೆ ಹೊತ್ತು ಮಾಡಿದ್ರೆ ಭಾಳ ಶ್ರೇಷ್ಠ ಅಂತ. ಈಗ ಯಾರಾದರೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತಂದರೆ ನಾನು ಪರ್ಸ್ನಲಾಗಿ ಸಜೆಸ್ಟ್ ಮಾಡೋದು ಸಂಜೆ 5 ಗಂಟೆಯಿಂದ 7 ಗಂಟೆ ಒಳಗೆ ಉತ್ತರಾಭಿಮುಖ ಪಾರಾಯಣ ಮಾಡಿದ್ರೆ ಆವಾಗ ಹೆಚ್ಚಿನ ಫಲ ಪ್ರಾಪ್ತಿಯಾಗುತ್ತೆ. ಹೀಗಾಗಿ ಸಂಜೆ 5 ಗಂಟೆಯಿಂದ 8 ಗಂಟೆ ಒಳಗೆ ಈಗ ನಾನು ಹೇಳೋ ವಿಷ್ಣು ಷೋಡಶ ನಾಮ ಮಂತ್ರವನ್ನು, ಅಂದರೆ 16 ನಾಮಗಳು, 16 ಹೆಸರುಗಳು 12 ಬಾರಿ ಅಥವಾ 24 ಬಾರಿ ವೈಖಾರಿಯಾಗಿ, ಅಂದರೆ ಜೋರಾಗಿ ಕಂಫರ್ಟಬಲ್ ಲೆವೆಲಲ್ಲಿ ಅದನ್ನು ಉತ್ತರಾಭಿಮುಖ ಜಪಿಸಿ. ಈ ಶ್ಲೋಕ ಈ ರೀತಿ ಬರುತ್ತೆ. ಆಮೇಲೆ ಇವತ್ತು ನಾನು ಹೇಳ್ತಾ ಇರೋ ಪರಿಹಾರಗಳು ಬಹಳ ಸುಲಭವಾಗಿರೋದು. ಅಷ್ಟೇ ಮಾಡಿ, ಇನ್ನೇನು ಮಾಡೋಕ್ಕೆ ಹೋಗ್ಬೇಡಿ. ಈಗ ವಿಷ್ಣು ಷೋಡಶ ಮಂತ್ರವನ್ನು, ಶ್ಲೋಕವನ್ನು ನಾನಿವಾಗ ಹೇಳ್ತೀನಿ.
ಔಷಧೇ ಚಿಂತೆಯೇದ್ವಿಷ್ಣುಂ ಭೋಜನೆ ಚ ಜನಾರ್ದನಂ ಶಯನೆ ಪದ್ಮನಾಭಂ ಚ ವಿವಾಹೇ ಚ ಪ್ರಜಾಪತಿಂ ಯುದ್ಧೇ ಚಕ್ರಧರಂ ದೇವಂ ಪ್ರವಾಸೇ ಚ ತ್ರಿವಿಕ್ರಮಂ ನಾರಾಯಣೇನ ತನುತ್ಯಾಗೆ ಶ್ರೀಧರಂ ಪ್ರಿಯಸಂಗಮೇ ದುಸ್ವಪ್ನೆ ಸ್ಮರ ಗೋವಿಂದಂ ಸಂಕಟೆ ಮಧುಸೂದನಂ ಕಾನನೆ ನಾರಸಿಂಹಂ ಚ ಪಾವಕೆ ಜಲಶಾಯಿನಂ ಜಲಮಧ್ಯೆ ವಾರಾಹಂ ಚ ಪರ್ವತೆ ರಘುನಂದನಂ ಗಮನೆ ವಾಮನಂ ಚೈವ ಸರ್ವಕಾರ್ಯೇಷು ಮಾಧವಂ ಷೋಡಶೈತಾನಿ ನಾಮಾನಿ ಪ್ರಾತರುತ್ಥಾಯ ಯಃ ಪಠೇತ್ ಸರ್ವಪಾಪ ವಿನಿರ್ಮುಕ್ತೋ ವಿಷ್ಣುಲೋಕೆ ಮಹೀಯತೆ. ಇಷ್ಟು ಅದನ್ನು ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ ವೀಕ್ಷಕರೇ. ಈ ದಿನ ಸಸ್ಯಾಹಾರ ಮಾತ್ರ, ಹಾಗೂ ಹಿಂದಿನ ದಿನ ಹಾಗೂ ಮುಂದಿನ ದಿನ ಬ್ರಹ್ಮಚರ್ಯ ಪಾಲನೆ ಕಡ್ಡಾಯ. ಇಷ್ಟು ಮಾತ್ರ ಮಾಡಿ ವೀಕ್ಷಕರೇ. ನಿಮ್ಮ ಜಾತಕದ ದೋಷಗಳು ಕಡಿಮೆ ಆಗುತ್ತೆ. ಜಾತಕದಲ್ಲೂ ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಕೆಲವೇ ತಿಂಗಳಲ್ಲಿ, ಅಂದರೆ 3ರಿಂದ 9 ತಿಂಗಳಲ್ಲಿ ನಿಮ್ಮ ನಿಂತು ಹೋಗಿರೋ ಕೆಲಸಗಳಿಗೆ ಚಾಲನೆ ಸಿಗತ್ತೆ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ರೋಗ ನಿವಾರಣೆಗೂ ಈ ಪರಿಹಾರ ಬಹಳ ಒಳ್ಳೆಯದು. ಈ ಪುಟ್ಟ ಸಂಚಿಕೆ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಎಂದಿನಂತೆ ತಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.